ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂರ್ಣಿಮಾ. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು 2025 ಕೊನೆಯ ಟ್ರಿಪ್ ಎಲ್ಲಿಗೆ ಹೋಗಿದ್ವಿ ಅಂತ ಇವತ್ತಿನ ವಿಡಿಯೋಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆಕೊಂದು ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಇವತ್ತು ನಾವು ಹೋಗ್ತಾ ಇರೋದು ನಂಜನಗೂಡ್ಗೆ. ಇಲ್ಲಿಂದ ರೈಟ್ ತಗೊಂಡ್ರೆ ನಂಜನಗೂಡ್ಗೆ ಹೋಗುವಂಥದ್ದು. ಹಾಗೇನೆ ಇವಾಗ ನಂಜನಗೂಡ್ಗೆ ರೀಚ್ ಆಗಿದ್ದೀವಿ. ಮೊದಲಿಗೆ ಕಪಿಲಾ ನದಿ ಹತ್ರ ಹೋಗ್ತಾ ಇದೀವಿ. ಮೊದಲಿಗೆ ನಾವು ಇಲ್ಲಿ ಪೂಜೆ ಮಾಡ್ಕೊಂಡೇನೆ ಆಮೇಲೆ ದರ್ಶನಕ್ಕೆ ಹೋಗೋದು. ಆ ಕಡೆನೆ ಹೋಗಿ ಪೂಜೆ ಮಾಡ್ಬೋದಿತ್ತು, ಆದ್ರೆ ಆ ಕಡೆ ಅಷ್ಟು ಕ್ಲೀನ್ ಇಲ್ಲ. ಹಾಗಾಗಿ ಫಸ್ಟ್ ಟೈಮು ನಾವು ಈ ಕಡೆ ಬಂದಿದ್ದೀವಿ. ಈ ಕಡೆ ಆದ್ರೆ ತುಂಬಾ ಕ್ಲೀನ್ ಆಗಿದೆ ಅಂತ ಬಂದ್ವಿ. ಆದ್ರೂ ಇಲ್ಲಿ ಬಟ್ಟೆ ಎಲ್ಲ ಒಗಿತಾ ಇದ್ರು. ಅಲ್ಲಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಪರವಾಗಿಲ್ಲ, ಪೂಜೆ ಮಾಡ್ಬೋದು. ಆ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ದರ್ಶನಕ್ಕೆ ಅಂತ ಹೋಗ್ತಾ ಇದೀವಿ. ನಾವು ಬಂದಿದ್ದು ಸಂಡೇ. ತುಂಬಾ ರಶ್ ಇರುತ್ತೇನೋ ಅಂತ ಅಂದ್ಕೊಂಡ್ವಿ, ಆದ್ರೆ ರಶ್ ಇದ್ರೂ ಬೇಗನೆ ದರ್ಶನ ಆಯ್ತು ಅಂತ ಹೇಳ್ಬೋದು. ಸಂಡೇ ನಾವು ಬರಲ್ಲ, ಆದ್ರೆ ಸಡನ್ ಆಗಿ ಪ್ಲಾನ್ ಮಾಡ್ಕೊಂಡು ಬಂದಿದ್ದು. ಹಾಗಾಗಿ ಹಾಸನ್ ಬಿಟ್ಟಾಗ್ಲೇನೆ 8 ಗಂಟೆ ಆಗಿತ್ತು. ನೋಡಿ, ಇದೆಲ್ಲ ಪಾರ್ಕಿಂಗ್ ಏರಿಯಾ ರೈಟ್ ಸೈಡ್ ಅಲ್ಲಿ ಇರೋದು. ಅಲ್ಲಿ ನಿಲ್ಸಕ್ಕೆ ಜಾಗ ಇರ್ಲಿಲ್ಲ, ಹಾಗಾಗಿ ಇಲ್ಲೇ ದೇವಸ್ಥಾನದ ಹತ್ರ ನಿಲ್ಸೋಣ ಅಂತ ಇವಾಗ ಹೋಗ್ತಾ ಇದೀವಿ. ಸಂಡೇ ಮತ್ತೆ ಮಂಡೇ ಇಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ದೇವಸ್ಥಾನ ಓಪನ್ ಇರುತ್ತೆ ಅಂತ ಹೇಳಿದ್ರು. ನಾವು ಬಂದಾಗ ಇಲ್ಲಿ 12:40 ಆಗಿತ್ತು. ದರ್ಶನಕ್ಕೆ ಹೋಗೋಣ ಅಂತ ಇವಾಗ ಹೋಗ್ತಾ ಇದೀವಿ. ಹಾಗೇನೆ ದರ್ಶನ ಎಲ್ಲ ತುಂಬಾನೇ ಚೆನ್ನಾಗಾಯ್ತು. ಅಂದ್ರೆ ಇನ್ನೊಂದು ಬೇಜಾರು ಏನಾಯ್ತು ಅಂದ್ರೆ ಈ ಸಲ ಅಭಿಷೇಕಕ್ಕೆ ಕೊಡಕ್ಕಾಗ್ಲಿಲ್ಲ. ಲಾಸ್ಟ್ ಟೈಮು ನನ್ನ ಹಸ್ಬೆಂಡ್ ಬರ್ತ್ಡೇ ಇತ್ತು, ಅವತ್ತು ಬಂದಿದ್ವಿ. ಅಂದ್ರೆ ಒಂದು 11:45 ಅಷ್ಟೊತ್ತಿಗಾರು ಬಂದ್ರೆ ಇಲ್ಲಿ ಅಭಿಷೇಕಕ್ಕೆ ಬರಸ್ಬೋದು. ಈ ಸಲ ಇಲ್ಲಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ಲೇಟ್ ಆಗೋಯ್ತಲ್ವಾ, ಹಾಗಾಗಿ ನಾವು ಇಲ್ಲಿ ಹೋಗೋ ಅಷ್ಟೊತ್ತಿಗೆನೆ ಅಭಿಷೇಕ ಮಾಡ್ತಾ ಇದ್ರು. ಅದೊಂದು ಬೇಜಾರಾಯ್ತು. ಈ ಸಲ ಅಭಿಷೇಕ ಮಾಡ್ಸಕ್ ಆಗ್ಲಿಲ್ಲ. ಬಟ್ ನೆಕ್ಸ್ಟ್ ಟೈಮು ಮಾಡ್ಸೋಣ ಅಂತ ಅಂದ್ಬಿಟ್ಟು ಮತ್ತೆ ಸುಮ್ನಾದ್ವಿ. ಅಂದ್ರೆ ನಾವು ಬೆಳಗ್ಗೆ ಬೇಗ ಏನಾದ್ರು ಹಾಸನ್ ಬಿಟ್ಟಿದ್ರೆ, ಇಲ್ಲಿ ಬೇಗ ಬಂದಿದ್ರೆ ನಾವು ಅಭಿಷೇಕಕ್ಕೆ ಬರೆಸ್ಬೋದಿತ್ತು. ಅದೊಂದು ಬೇಜಾರಾಯ್ತು ಅಷ್ಟೇನೆ. ಇವಾಗ ದೇವಸ್ಥಾನದ ಫ್ರಂಟ್ ವ್ಯೂ ಹೇಗಿದೆ ಅಂತ ನಿಮ್ಗೂ ಕೂಡ ತೋರಿಸ್ತಾ ಇದ್ದೀನಿ. ನಾವು ಆ ಕಡೆಯಿಂದ ದರ್ಶನಕ್ಕೆ ಹೋದ್ವಿ, ಹಾಗಾಗಿ ವಿಡಿಯೋ ಮಾಡಕ್ ಆಗ್ಲಿಲ್ಲ. ದರ್ಶನ ಮಾಡ್ಕೊಂಡು ಬಂದ್ಮೇಲೆನೆ ನಾನು ಇವಾಗ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋ ಹಾಗಿಲ್ಲ, ಹಾಗಾಗಿ ಹೊರಗಡೆ ಅಷ್ಟೇನೆ ನಿಮ್ಗೆ ದೇವಸ್ಥಾನ ಹೇಗಿದೆ ಅಂತ ತೋರ್ಸಕ್ಕೆ ಸಾಧ್ಯವಾಗುತ್ತೆ. ನಿಜವಾಗ್ಲೂ ನಂಜನಗೂಡಿನಲ್ಲಿ ಇರುವಂತಹ ಈ ಒಂದು ದೇವಸ್ಥಾನ ಅತ್ಯಂತ ಪ್ರಸಿದ್ಧವಾದಂತಹ ದೇವಸ್ಥಾನ ಅಂತ ಹೇಳ್ಬೋದು. ಅತ್ಯಂತ ಮಹಿಮೆ ಉಳ್ಳಂತಹ ಒಂದು ಕ್ಷೇತ್ರ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ನಾವಂತೂ ಪ್ರತಿ ವರ್ಷನೂ ಮಿಸ್ ಮಾಡದಲೆ ಇಲ್ಲಿ ಬಂದು ಸ್ವಾಮಿಯ ದರ್ಶನವನ್ನ ಪಡೆದುಕೊಂಡು ಹೋಗ್ತೀವಿ. ಹಾಗೇನೆ ಇವಾಗ ಇಲ್ಲೆಲ್ಲ ದರ್ಶನ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ನೆಕ್ಸ್ಟ್ ನಾವು ರಾಯರ ಮಠಕ್ಕೆ ಕೂಡ ಹೋಗೋದಿತ್ತು. ಈ ದೇವಸ್ಥಾನದ ಹತ್ತಿರನೇ ಪರಶುರಾಮ ಅಂತ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ಕೂಡ ಹೋಗಿ ಬರ್ಬೋದು. ಅದು ಕೂಡ ತುಂಬಾನೇ ಚೆನ್ನಾಗಿದೆ, ಆದ್ರೆ ನಮ್ಗೆ ಟೈಮ್ ಇರ್ಲಿಲ್ಲ. ತುಂಬಾ ವರ್ಷನೇ ಆಯ್ತು ಪರಶುರಾಮ ದೇವಸ್ಥಾನಕ್ಕೆ ಹೋಗಿ. ಯಾಕೆಂದ್ರೆ ಹೋಗಕ್ಕೆ ಸಾಧ್ಯನೇ ಆಗೋದಿಲ್ಲ. ರಾಯರ ಮಠಕ್ಕೆ ಹೋಗಿ ಮತ್ತೆ ಬೇರೆ ಕಡೆ ಎಲ್ಲಾದ್ರೂ ವಿಡಿಯೋ ಶೂಟ್ ಇರುತ್ತಲ್ವಾ, ಹಾಗಾಗಿ ಹೋಗಕ್ಕಾಗಿಲ್ಲ. ನೋಡೋಣ ನೆಕ್ಸ್ಟ್ ಟೈಮ್ ಏನಾದ್ರೂ ಬೇಗ ಹೋದ್ರೆ ಖಂಡಿತ ನಾನು ವಿಡಿಯೋ ಮಾಡಿ ನಿಮ್ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಈಗ ದೇವಸ್ಥಾನದ ಗೋಪುರ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ದೇವಸ್ಥಾನ ಅಂತೂ ಅತ್ಯಂತ ಸುಂದರವಾಗಿದೆ ಅಂತ ಹೇಳ್ಬೋದು. ಅಸಂಖ್ಯಾತ ಭಕ್ತರು ಪ್ರತಿನಿತ್ಯ ಈ ಒಂದು ಸನ್ನಿಧಾನಕ್ಕೆ ಬಂದು ಸ್ವಾಮಿಯ ದರ್ಶನವನ್ನ ಪಡಿತಾರೆ. ಯಾಕೆಂದ್ರೆ ಇಲ್ಲಿನ ಮಹಿಮೆನೆ ಅಂತದ್ದು ಅಂತ ಹೇಳ್ಬೋದು. ಹಾಗೇನೆ ನಂಜನಗೂಡಿನಲ್ಲಿ ಒಂದು ರಾಯರ ಮಠ ಇದೆ, ಅತ್ಯಂತ ಪ್ರಸಿದ್ಧವಾದಂತಹ ರಾಯರ ಮಠ. ಅದೆಲ್ಲಿ ಬರುತ್ತೆ ಅಂತ ನಾನು ಇವಾಗ ನಿಮ್ಗೆ ತೋರಿಸ್ತೀನಿ. ದೇವಸ್ಥಾನದ ಪಕ್ಕದ ರೋಡೇನೆ ರಾಯರ ಮಠ ಇರುವಂತದ್ದು ಅಂತ ಹೇಳ್ಬೋದು. ನೋಡಿ, ದೇವಸ್ಥಾನದ ಪಕ್ಕದ ರೋಡಿಗೆ ಬಂದ್ರೆ ಇಲ್ಲಿ ರಥ ಎಲ್ಲ ನಿಂತಿರುತ್ತೆ. ಇಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ನಿಮ್ಗೆ ಅಲ್ಲಿ ರಾಯರ ಮಠ ಸಿಗುತ್ತೆ. ತುಂಬಾನೇ ಪ್ರಸಿದ್ಧವಾದಂತಹ ರಾಯರ ಮಠ ಇದು. ಯಾಕೆಂದ್ರೆ ಇಂಥ ಒಂದು ರಾಯರ ಮಠನ ನೀವು ನೋಡಿರಲು ಸಾಧ್ಯನೇ ಇಲ್ಲ. ಪ್ರತಿ ಒಂದು ರಾಯರ ಮಠದಲ್ಲೂ ನೀವು ಬೃಂದಾವನದ ದರ್ಶನವನ್ನ ಪಡಿತೀರಾ, ಆದ್ರೆ ಈ ಒಂದು ಸನ್ನಿಧಾನದಲ್ಲಿ ತುಂಬಾ ವಿಶೇಷವಾಗಿ ನೀವು ರಾಯರ ದರ್ಶನವನ್ನ ಪಡಿಬಹುದು. ಅದು ಹೇಗೆ ಅಂದ್ರೆ ವಿಗ್ರಹ ರೂಪದಲ್ಲಿ ನೆಲೆಸಿರುವಂತಹ ಏಕೈಕ ರಾಯರ ಮಠ ಅಂತ ಹೇಳ್ಬೋದು. ತುಂಬಾ ವಿಶೇಷ. ನೀವು ಅಷ್ಟೇ ನಂಜನಗೂಡ್ಗೆ ಹೋದಾಗ ಈ ಒಂದು ರಾಯರ ಮಠಕ್ಕೆ ಮಿಸ್ ಮಾಡ್ದಲೆ ಹೋಗಿ ಬನ್ನಿ. ಯಾಕೆಂದ್ರೆ ಅಪರೂಪದಲ್ಲೇ ಅಪರೂಪದ ಒಂದು ರಾಯರ ಮಠ ಇದು. ಹಾಗಾಗಿ ಹೇಳ್ತಾ ಇದ್ದೀನಿ. ಇಲ್ಲಿ ರಾಯರು ನೆಲೆಸೋದಕ್ಕೂ ಒಂದು ರೋಚಕವಾದಂತಹ ಕತೆ ಇದೆ. ಆ ಕತೆ ಏನು ಅಂತ ನಾನು
ಅಂದ್ರೆ ಈ ಮಠದ ಬಗ್ಗೆ, ಇಲ್ಲಿ ನಡೆದಿರುವಂತಹ ಒಂದು ಅಪರೂಪದ ಮಹಿಮೆ ಬಗ್ಗೆ ಕೂಡ ನಾನು ಆ ವಿಡಿಯೋಲಿ ಡಿಟೇಲ್ ಆಗಿ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋನ ಮಿಸ್ ಮಾಡ್ದಲೆ ನೋಡಿ. ಹಾಗೇನೆ ಈ ಒಂದು ಮಠ ಹೇಗಿದೆ, ಇಲ್ಲಿ ನಡೆದಿರುವಂತಹ ಮಹಿಮೆ ಬಗ್ಗೆ ಕೂಡ ಆ ವಿಡಿಯೋಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. 2 ವಿಡಿಯೋ ಮಾಡಿದ್ದೀನಿ, ಹಾಗಾಗಿ ನೀವು ಆ ಒಂದು 2 ವಿಡಿಯೋನು ಮಿಸ್ ಮಾಡ್ದಲೆ ನೋಡಿ. ಇವತ್ತು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಗಳನ್ನ ಮಾತ್ರ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಠದೊಳಗೆ ಬಂದ ತಕ್ಷಣನೇ ನಿಮ್ಗೆ ಇಲ್ಲಿ ಮುಖ್ಯ ಪ್ರಾಣದೇವರ ದರ್ಶನವಾಗುತ್ತೆ. ನಾವು ಬಂದಿದ್ ಲೇಟ್ ಆಯ್ತು, ನಾವು ಯಾವಾಗ್ಲೂ 1:30ನೇ ಆಗಿರುತ್ತೆ ಈ ಮಠಕ್ಕೆ ಬಂದಾಗ. ಹಾಗಾಗಿ ಇಲ್ಲಿ ಗರ್ಭಗುಡಿಯ ಬಾಗಿಲು ಏನಿದೆ ಅದು ಕ್ಲೋಸ್ ಆಗಿರುತ್ತೆ, ಯಾಕೆಂದ್ರೆ ಲೇಟ್ ಆಗಿರುತ್ತಲ್ವಾ. ಹಾಗಾಗಿ ಮೋಸ್ಟ್ಲಿ 12:30 ತನಕ ಇರ್ತಾರೆ ಅಂತ ಅನ್ಸುತ್ತೆ. ನಮ್ಗೆ ಅಷ್ಟು ಬೇಗ ಬರಕ್ಕಾಗಲ್ಲ, ನಾವು ಇಲ್ಲಿ ಬರೋದೇ ಲೇಟ್ ಆಗುತ್ತಲ್ವಾ. ಹಾಗಾಗಿ ನಾವು ಈ ಕಡೆಯಿಂದ ಬಂದ್ಬಿಟ್ಟು ದರ್ಶನ ಮಾಡ್ತೀವಿ. ಇಲ್ಲಿ ರಾಯರ ಬೃಂದಾವನದ ದರ್ಶನವನ್ನ ಪಡಿಬಹುದು. ಅದು ಹೇಗೆ ಅಂದ್ರೆ ನೋಡಿ, ಈ ಗರ್ಭಗುಡಿಯ ಎಡಭಾಗದಲ್ಲಿ ರಾಯರ ಸನ್ನಿಧಾನ ಇದೆ. ಬನ್ನಿ ಇವಾಗ ನಿಮ್ಗೂ ಕೂಡ ದರ್ಶನ ಮಾಡಿಸ್ತೀನಿ. ಈ ಒಂದು ಸನ್ನಿಧಾನಕ್ಕೆ ಸ್ವಪ್ನ ಲಬ್ಧ ಸ್ವಯಂ ವ್ಯಕ್ತ ಶ್ರೀ ಗುರುರಾಜರು ಅಂತ ಕರೀತಾರೆ. ತುಂಬಾನೇ ಪ್ರಸಿದ್ಧಿಯನ್ನ ಹೊಂದಿರುವಂತದ್ದು. ಅಂದ್ರೆ ರಾಯರು ತಮ್ಮ ಸ್ವಇಚ್ಛೆಯ ಮೇರೆಗೆ ಇಲ್ಲಿ ನೆಲೆಸಿರುವಂತದ್ದು ಅಂತ ಹೇಳ್ಬೋದು. ಈ ಒಂದು ವಿಗ್ರಹವನ್ನ ಯಾರು ಕೆತ್ತಿಲ್ಲ, ಇದು ತಾನಾಗೇನೆ ಪಟ್ಟೆಕಲ್ಲಿನ ಹಿಂಭಾಗದಲ್ಲಿ ಮೂಡಿರುವಂತಹ ವಿಗ್ರಹ. ಇದು ಅತ್ಯಂತ ಸುಂದರವಾಗಿದೆ. ನಾನು ಮುಂಚೆನೆ ಹೇಳಿದ್ನಲ್ಲ, ಪ್ರತಿಯೊಂದು ಮಠದಲ್ಲೂ ನೀವು ಬೃಂದಾವನದ ದರ್ಶನವನ್ನ ಪಡೆಯಬಹುದು, ಆದ್ರೆ ಈ ಮಠದಲ್ಲಿ ರಾಯರನ ವಿಗ್ರಹ ರೂಪದಲ್ಲಿ ದರ್ಶನವನ್ನ ಮಾಡಬಹುದು ಅಂತ. ನೋಡ್ತಾ ಇದ್ದೀರಲ್ವಾ ಎಷ್ಟು ಸುಂದರವಾದಂತಹ ವಿಗ್ರಹ ಅಂತ. ತುಂಬಾನೇ ಸುಂದರವಾಗಿದೆ. ನಿಮ್ಗೂ ಕೂಡ ದರ್ಶನ ಮಾಡಿಸಿದ್ದೀನಿ. ಹಾಗೇನೆ ಈ ಒಂದು ಸನ್ನಿಧಾನದ ಬಗ್ಗೆ ತಪ್ಪದೇ ತಿಳ್ಕೊಳ್ಳಿ, ತುಂಬಾನೇ ವಿಶೇಷವಾಗಿದೆ. ವಿಡಿಯೋ ಅಂತೂ ಮಿಸ್ ಮಾಡ್ದಲೆ ನೋಡಿ. ನಿಮ್ಗೆ ರಾಯರು ಕೊಟ್ಟಂತಹ 3 ಸೂಚನೆಗಳ ಹೇಗಿತ್ತು, ಅವರು ಇಲ್ಲಿ ನೆಲೆಸಲು ಏನ್ ಕಾರಣ ಅಂತ ಕೂಡ ಆ ವಿಡಿಯೋಲಿ ನಾನು ತಿಳಿಸಿದ್ದೀನಿ. ಹಾಗೇನೆ ಈ ಮಠದಲ್ಲಿ ಒಂದು ವಿಶೇಷವಾದಂತಹ ಕಂಬ ಇದೆ, ನೋಡ್ತಾ ಇದ್ದೀರಾ ಅಲ್ವಾ. ಇದು ಅಷ್ಟೇ ತುಂಬಾ ವಿಶೇಷವಾಗಿದೆ. ಈ ಕಂಬದ ರೋಚಕ ಇತಿಹಾಸ ಇದೆ, ಅದನ್ನ ಸ್ಕ್ರೀನ್ ಮೇಲೆ ಕೂಡ ಹಾಕ್ತಾ ಇದ್ದೀನಿ. ನೀವು ಕೂಡ ಮಿಸ್ ಮಾಡ್ದಲೆ ಒಮ್ಮೆ ಈ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ತುಂಬಾನೇ ಚೆನ್ನಾಗಿದೆ. ಹಾಗೇನೆ ರಾಯರು ಎಲ್ಲಿರ್ತಾರೋ ಅಲ್ಲಿ ಮಹಿಮೆ ಖಂಡಿತವಾಗ್ಲೂ ನಡೆಯುತ್ತೆ. ಹಾಗಾಗಿ ಈ ಒಂದು ಮಠದಲ್ಲೂ ನೆಲ್ಸಕ್ಕೂ ರಾಯರ ಕಾರಣ ಅಂತ ಹೇಳ್ಬೋದು. ಅವರೇ ಸ್ವ ಇಚ್ಛೆಯ ಮೇರೆಗೆ ಇಲ್ಲಿ ನೆಲೆಸಿರುವಂತದ್ದು. ಬರುವಂತಹ ಭಕ್ತರ ಪ್ರತಿಯೊಂದು ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡ್ತಾರೆ. ಭಕ್ತರ ಎಂಥದ್ದೇ ಕೋರಿಕೆ ಇರಲಿ ಶೀಘ್ರವಾಗಿ ನೆರವೇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟು ಮಹಿಮೆಯ ಒಂದು ಸನ್ನಿಧಾನ ಅಂತಾನೆ ಹೇಳ್ಬೋದು. ಹಾಗೇನೆ ಇನ್ನೊಂದು ಖುಷಿ ವಿಚಾರ ಏನು ಅಂದ್ರೆ, ನಂಜನಗೂಡಿನಲ್ಲಿ ಕೂಡ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಮೈಸೂರಲ್ಲಿ ಕೂಡ ಇದ್ದಾರೆ. ನಾನು ನನ್ನ ಇನ್ನೊಂದು ಚಾನಲ್ ಆದಂತಹ ಕ್ರಿಯೇಷನ್ಸ್ ಬೈ ಪೂರ್ವಿ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ಪಾಪ ಅವ್ರು ಕೇಳ್ತಾ ಇದ್ರು, ನೀವು ಯಾವಾಗ ಬಂದಿದ್ರಿ ಹೇಳಲೇ ಇಲ್ವಲ್ಲ ಅಂತ. ಲಾಸ್ಟ್ ಟೈಮ್ ಬಂದಾಗ್ಲೂ ಅವ್ರು ಕೇಳಿದ್ರು, ಬಟ್ ನನಗೆ ಮರ್ತೆ ಹೋಗ್ಬಿಡ್ತು. ಕಮ್ಯುನಿಟಿ ಟ್ಯಾಬ್ ಅಲ್ಲಿ ನಾನು ಬರ್ತಾ ಇದ್ದೀನಿ ಅಂತ ನಾನು ಪೋಸ್ಟ್ ಮಾಡಿದ್ರೆ ಅವ್ರು ಮೀಟ್ ಮಾಡ್ಬೋದಿತ್ತು, ಆದ್ರೆ ನನಗೂ ಮರ್ತೋಗ್ಬಿಡ್ತು. ಹಾಗಾಗಿ ಅವ್ರಿಗೆ ಹೇಳಕ್ ಆಗ್ಲೇ ಇಲ್ಲ. ಅವರು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿದಾಗ ತುಂಬಾನೇ ಖುಷಿ ಆಯ್ತು. ಹಾಗೇನೆ ನಾವು ನಂಜನಗೂಡಿನಿಂದ ಮತ್ತೆ ಇನ್ನೊಂದು ಮಠಕ್ಕೆ ಬಂದಿದೀವಿ, ಇದು ಮೈಸೂರಲ್ಲಿದೆ. ಈ ಮಠಕ್ಕೂ ಅಷ್ಟೇ ನಾನು ಫಸ್ಟ್ ಟೈಮ್ ಬಂದಿದ್ದು. ತುಂಬಾನೇ ಖುಷಿ ಆಯ್ತು. ಬೃಂದಾವನದ ದರ್ಶನವನ್ನ ಪಡೆದಂತು ಮನಸ್ಸಿಗೆ ತುಂಬಾನೇ ಖುಷಿ ಆಯ್ತು. ಇದು 2ನೇ ಮಠ. ಹಾಗೇನೆ ಇಲ್ಲಿ ವಿಡಿಯೋ ಶೂಟ್ ಎಲ್ಲ ಮಾಡಕ್ ಆಗ್ಲಿಲ್ಲ, ಹಾಗೆ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ ಗಳನ್ನ ತಗೊಂಡಿದ್ದೆ. ನಾನು ಈ ಮಠಕ್ಕೆ ಬಂದಾಗ ಅನ್ಕೊಳ್ತಾ ಇದ್ದೆ ಮನಸ್ಸಲ್ಲಿ, ಇಲ್ಲಿಂದ ಹೋಗೋಷ್ಟೊತ್ತಿಗೆ ಏನಾದ್ರೂ ಒಂದು ಸೂಚನೆ ಕೊಡಿ ಅಂತ. ಸಾಮಾನ್ಯವಾಗಿ ನಮ್ಮ ಒಂದು ಇಷ್ಟಾರ್ಥ ಇರ್ಲಿ ಅಥವಾ ಏನೇ ಇರ್ಲಿ, ನಾವು ಅದನ್ನ ರಾಯರ ಹತ್ರ ಹೇಳ್ಕೊಳ್ತಾ ಇರ್ತೀವಲ್ವಾ. ಹಾಗೆ ನಾನು ಕೂಡ ರಾಯರ ಹತ್ರ ಏನಾದ್ರೂ ಸೂಚನೆ ಕೊಡಿ ಅಂತ ಕೇಳ್ಕೊಂಡು ಬೃಂದಾವನವನ್ನ ನೋಡ್ತಾ ನಿಂತಿದ್ದೆ. ಅಷ್ಟೊತ್ತಿಗೆ ಈ ಒಂದು ಹಸು ಬಂತು. ನಾವು ಬಂದಾಗ ಯಾವ ಹಸುನು ಅಲ್ಲಿ ಇರ್ಲಿಲ್ಲ. ಅವಾಗ ಇದು ಬಂದು ನನ್ನ ಪಕ್ಕ ನಿಂತ್ಕೊಂಡು ನನ್ನ ಕೈ ಟಚ್ ಮಾಡ್ತು. ನಾನೇನ್ ಅನ್ಕೊಂಡೆ, ಯಾರೋ ಭಕ್ತರು ಬಂದು ನನ್ನನ್ನ ಈ ಕಡೆ ಬನ್ನಿ ಅಂತ ಕರೀತಾ ಇದಾರೇನೋ ಅನ್ನೋ ಹಾಗೆ ನನ್ಗನ್ನಿಸ್ತು. ಆಮೇಲೆ ತಿರುಗಿ ನೋಡಿದಾಗ ಹಸು ಇತ್ತು. ನನ್ಗತ್ತು ತುಂಬಾನೇ ಒಂದು ಕ್ಷಣಕ್ಕೆ ಆಶ್ಚರ್ಯವಾಯ್ತು, ಎಲ್ಲಿಂದ ಬಂತಿದ್ದು ಅಂತ. ಆಮೇಲೆ ಅದು ನೋಡಿದ್ರೆ ಬೃಂದಾವನದ ಹತ್ರ ಹೋಗ್ಬೇಕು ಅಂತ ನೋಡ್ತಾ ಇತ್ತು. 1-2 ಸಲ ಅಂತೂ ಅದು ಅಲ್ಲೇ ಹೋಗಕ್ಕೆ ಟ್ರೈ ಮಾಡ್ತಾ ಇತ್ತು. ನನಗೆ ಒಂಥರ ಆಶ್ಚರ್ಯ ಅನ್ನಿಸ್ತು. ಏನೋ ಗೊತ್ತಿಲ್ಲ, ಅದು ಏನಕ್ಕೆ ಬಂದು ನನ್ನನ್ನೇ ಮುಟ್ತು ಅಂತ ಗೊತ್ತಿಲ್ಲ. ಯಾಕೆಂದ್ರೆ ನನ್ನ ಹಿಂದೆನೆ 2 ಭಕ್ತರು ಅಲ್ಲಿ ನಿಂತಿದ್ರು. ನಾನು ಸೂಚನೆ ಕೊಡಿ ಅಂತ ಕೇಳಿದಕ್ಕೆ ಈ ತರ ಎಲ್ಲ ಸೂಚನೆ ಸಿಕ್ತೋ ಏನೋ, ನನ್ಗಂತೂ ನಿಜಕ್ಕೂ ಗೊತ್ತಿಲ್ಲ. ಒಂಥರ ಆಶ್ಚರ್ಯ ಅನ್ನಿಸ್ತು ಕೇಳಿ. ಸ್ವಲ್ಪ ಹೊತ್ತಿಗೆಲ್ಲ ಈ ತರ ಆಯ್ತು ನನಗೆ. ಯಾಕೆಂದ್ರೆ
ನನ್ನ ಹಿಂಭಾಗದಲ್ಲೇ ಇಬ್ರು ಭಕ್ತಾದಿಗಳು ನಿಂತಿದ್ರು, ಅವ್ರನ್ನೂ ಕೂಡ ಅದು ಟಚ್ ಮಾಡಲಿಲ್ಲ. ನನ್ನ ಹತ್ರನೇ ಸೀದಾ ಬಂತು ನನ್ನ ಕೈ ಮುಟ್ಟಿದ್ದು. ನಿಜಕ್ಕೂ ಒಂಥರ ಆಶ್ಚರ್ಯ ಅನ್ನಿಸ್ತು. ಒಂದೊಂದು ಸನ್ನಿಧಾನದಲ್ಲೂ ಈ ತರ ಅನುಭವ ಆಗಿರುತ್ತೆ. ಒಂದೊಂದ್ಸಲ ನಾನು ಶೇರ್ ಮಾಡ್ಕೊಂಡಿರ್ತೀನಿ, ಒಂದೊಂದ್ಸಲ ನಾನು ಶೇರ್ ಮಾಡ್ಕೊಂಡಿರೋದಿಲ್ಲ. ಇದೆಲ್ಲ ಒಂದು ಮೆಮೊರಿ ಅಲ್ವಾ, ಹಾಗಾಗಿ ಇವತ್ತು ನಾನು ಹೇಳ್ಕೊಂಡೆ. ಹಾಗೆ ಇವಾಗ ಬಂದಿರುವಂಥದ್ದು ಮೈಸೂರಿನ ಅಗ್ರಹಾರದಲ್ಲಿ ಇರುವಂತಹ ರಾಯರ ಮಠ. ಇದು 3ನೇ ಮಠ. ಮೊದಲನೇದಾಗಿ ನಾನು ಈ ಮಠನ ನೋಡಿದ್ದು ಫಸ್ಟ್ ಟೈಮು. ಇನ್ನೊಂದು ಆಶ್ಚರ್ಯ ಅಂದ್ರೆ ಇಲ್ಲಿಗೆ ಬರ್ತೀನಿ ಅಂತ ನಾನೇ ಅಂದ್ಕೊಂಡಿರ್ಲಿಲ್ಲ. ಇದು ಉತ್ತರಾದಿ ಮಠದವ್ರದ್ದು. ನಾನು ಹುಡ್ಕೊಂಡ್ ಬಂದಿದ್ದು ರಾಯರ ಮಠನೇ ಬೇರೆ, ಈ ಮಠನೇ ಬೇರೆ ಆಗಿತ್ತು. ನಾವು ಬಂದಾಗ ಇದು ಕ್ಲೋಸ್ ಆಗಿತ್ತು. ನಿಜಕ್ಕೂ ರಾಯರೇ ಕರೆಸ್ಕೊಂತಾರೆ ಅಂತಾರಲ್ಲ, ಹಾಗಾಯ್ತು. ನನಗಂತೂ ತುಂಬಾನೇ ಖುಷಿ ಆಯ್ತು ಈ ಒಂದು ಸನ್ನಿಧಾನಕ್ಕೆ ಬಂದು ಬೃಂದಾವನದ ದರ್ಶನವನ್ನ ಪಡೆದಿದ್ದು. ಈ ಒಂದು ಸನ್ನಿಧಾನದಲ್ಲೂ ಅಪಾರ ಮಹಿಮೆ ಇದೆ. ಈ ಮಠದ ಬಗ್ಗೆನೂ ಕೂಡ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಯಾರಾದ್ರೂ ವಿಡಿಯೋ ನೋಡಿಲ್ಲ ಅಂದ್ರೆ ವಿಡಿಯೋ ಮಿಸ್ ಮಾಡ್ದಲೆ ನೋಡಿ. ಸತ್ಯವಿಘ್ನ ಕರಾಬ್ಜೋತ್ತಾನ್ 50 ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದ ಸ್ವಾಮಿ ಗುರುಭ್ಯೋ ನಮಃ. ಹರಿ ಓಂ. ಮೈಸೂರಿನ ಅಗ್ರಹಾರ ಅಂದ್ರೆ ಗನ್ ಹೌಸ್, ಇಲ್ಲಿ ವರಾಹ ಗೇಟ್ ಇದೆ. ವರಾಹ ಗೇಟ್ ಇಲ್ಲಿ ಗನ್ ಹೌಸ್ ಇದೆ. ಗನ್ ಹೌಸ್ ಹತ್ರ ಇರೋದು ಯಾವುದು ಅಂತಂದ್ರೆ ರಾಘವೇಂದ್ರ ತೀರ್ಥರ ಬೃಂದಾವನ ಸನ್ನಿಧಾನ ಅಂತಂದು. ಇದು ಸುಮಾರು 70 ರಿಂದ 80 ವರ್ಷ ಹಳೆಯ ಮಠ ಇದು. ಇದು ಕರೆಕ್ಟ್ ಆಗಿ ಇಲ್ಲಿ ವರಾಹ ಗೇಟ್ ಅಂತ ಬರುತ್ತೆ, ಅರಮನೆಯ ವರಾಹ ಗೇಟ್. ಅದರ ಪಕ್ಕದಲ್ಲೇ ಇರುವಂತದ್ದು ಈ ಮೈಸೂರಿನ ಅಗ್ರಹಾರದಲ್ಲಿರುವಂತಹ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನ. ವಿಶೇಷವಾದದ್ದು ಏನು ಅಂತಂದ್ರೆ, ರಾಘವೇಂದ್ರ ತೀರ್ಥರು ಬಹಳ ಜಾಗೃತವಾಗಿರುವಂತಹ ಸ್ಥಳ ಇದು. ಏನು ಅನ್ಕೊಂಡು ಬಂದಿರ್ತೀರಲ್ಲ, ಯಾವ ವಿಷಯವನ್ನು ಇಟ್ಕೊಂಡು ಬಂದಿರ್ತೀರಿ, ಅದನ್ನ ನೀವು ರಾಯರ ಹತ್ರ ಹೇಳಿ 21 ದಿನ ಪ್ರದಕ್ಷಿಣೆ ನಮಸ್ಕಾರವನ್ನ ಹಾಕಿದರೆ 21 ದಿನದಲ್ಲಿಯೇನೆ ಫಲಿತಾಂಶವನ್ನ ಆ ಗುರುರಾಘವೇಂದ್ರರು ಕೊಡ್ತಾರೆ ಅಂತಂದು ಹೇಳಲಿಕ್ಕೆ ವಿಶೇಷ ಮಾಹಿತಿಗಳಿವೆ, ವಿಶೇಷ ಉದಾಹರಣೆಗಳು ಕೂಡ ಇವೆ. ಆಚಾರ್ಯ ಅವರು ಒಂದಷ್ಟು ಮಾಹಿತಿನ ನಮ್ಮ ಚಾನಲ್ ಒಂದಿಗೆ ಶೇರ್ ಮಾಡ್ಕೊಂಡಿದ್ದಾರೆ. ವಿಡಿಯೋ ಮಾಡಿದೀನಿ, ಅದರ ಲಿಂಕ್ ನ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ. ಇದು ಮೈಸೂರಿನಲ್ಲಿ ಇರುವಂತಹ ಶ್ರೀ ಉತ್ತರಾದಿ ಮಠ. ಇಲ್ಲಿ ಕೂಡ ಧನ್ವಂತರಿ ದೇವರ ಸನ್ನಿಧಾನ ಇದೆ. ಇದ್ರ ವಿಡಿಯೋನ ನಾನು ನೆಕ್ಸ್ಟ್ ನನ್ನ ಕ್ರಿಯೇಷನ್ಸ್ ಬೈ ಪೂರ್ವಿ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ವಿಡಿಯೋನ ಮಿಸ್ ಮಾಡ್ದಲ್ಲೇ ನೋಡಿ. ನಾವು ಮೈಸೂರಿಗೆ ಬಂದು 2 ರಾಯರ ಸನ್ನಿಧಾನಕ್ಕೆ ಹೋದ್ವಿ. ರಾಯರ ಮಠದಿಂದ ಸ್ವಲ್ಪ ಮುಂದೆ ಬಂದ್ರೆ ಇಲ್ಲಿ ಉತ್ತರಾದಿ ಮಠನೇ ಸಿಕ್ಕುತ್ತೆ. ಇಲ್ಲಿ ಕೂಡ ಧನ್ವಂತರಿ ದೇವರ ಸನ್ನಿಧಾನ ಇದೆ. ಇಲ್ಗೂ ಕೂಡ ಬಂದು ದರ್ಶನ ಮಾಡ್ಕೊಂಡು ವಿಡಿಯೋ ಶೂಟ್ ಎಲ್ಲ ಮಾಡ್ಕೊಂಡು ಮೈಸೂರಿಂದ ಹೊರಟಿದ್ದೇನೆ 8 ಗಂಟೆ ಆಗಿತ್ತು. ಮನೆಗೆ ಎಷ್ಟೊತ್ತಿಗೆ ರೀಚ್ ಆದ್ವಿ ಅಂದ್ರೆ 11 ಕಾಲೇನೋ ಆಗಿತ್ತು. ಈ ಸಲ ಇನ್ನೊಂದು ಖುಷಿ ಏನಾಯ್ತು ಅಂದ್ರೆ, ಒಂದೇ ದಿನದಲ್ಲಿ 3 ರಾಯರ ಮಠಕ್ಕೆ ಹೋಗಿದ್ದು, ಹಾಗೆ ಧನ್ವಂತರಿ ದೇವಸ್ಥಾನಕ್ಕೆ ಹೋಗಿದ್ದು. ತುಂಬಾ ವಿಶೇಷ ಅಂತ ಅನಿಸ್ತು. ಅದರಲ್ಲಿ ಇನ್ನೊಂದು ಏನ್ ಅನ್ಕೊಂಡಿದ್ದೆ ಅಂದ್ರೆ, ನಾನು ನಂಜನಗೂಡ್ಗೆ ಹೋಗಿ ಬರುವಾಗ ಬೇರೆ ರಾಯರ ಮಠಕ್ಕೆ ಹೋಗೋ ಪ್ಲಾನ್ ಇತ್ತು, ಆದ್ರೆ ಆ ಮಠಕ್ಕೆ ಹೋಗಕ್ ಆಗ್ಲಿಲ್ಲ. ಅದ್ರ ಬದಲಾಗಿ 2 ಬೇರೆ ಬೇರೆ ರಾಯರ ಮಠಕ್ಕೆ ಹೋಗಿದ್ದು ತುಂಬಾನೇ ಖುಷಿ ಕೊಟ್ಟಿದ್ದು. ಯಾಕೆಂದ್ರೆ ಫಸ್ಟ್ ಟೈಮ್ ಹೋಗಿದ್ದಲ್ವಾ, ತುಂಬಾನೇ ಖುಷಿ ಆಯ್ತು. ನಿಮ್ ಸಪೋರ್ಟ್ ಹೀಗೆ ಇರ್ಲಿ, ಇನ್ನು ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಮಾಡಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈಗೇನೆ ನಂಜನಗೂಡಿಂದ ಬರ್ತಾ ಲಾಡು ಪ್ರಸಾದ ತಗೊಂಡ್ಬಂದಿದ್ವಿ. ಒಂದು ಲಾಡು ಪ್ರಸಾದ ಪ್ಯಾಕ್ನ ಅಮ್ಮ ಅವ್ರ ಮನೆ ಕೊಟ್ಟಿದ್ದೆ, ಇನ್ನೊಂದು ಇಲ್ಲೇ ಇದೆ. ಇವಾಗ ಪ್ರಸಾದವನ್ನ ಕೂಡ ತಗೋಬೇಕು. ಕ್ಷೇತ್ರಗಳಿಗೆ ಹೋದಾಗ ಪ್ರಸಾದಗಳನ್ನ ಮರಿದಲ್ಲೇ ತಗೊಂಡ್ಬರ್ಬೇಕು. ಇಲ್ಲಿ ಸಿಗುವಂತಹ ಲಾಡು ಪ್ರಸಾದ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ, ನನಗಂತೂ ತುಂಬಾನೇ ಇಷ್ಟ. ಪ್ರಸಾದವನ್ನ ತಂದು ಅದನ್ನ ಬೇರೆಯವ್ರಿಗೂ ಕೊಟ್ರೆ ತುಂಬಾನೇ ಒಳ್ಳೇದು. ಇವತ್ತು ಒಂದು ಟ್ರಾವೆಲ್ ಲಾಗ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.